ಈ ಇಕ್ವೇಶನ್ ಗಮನಿಸಬಹುದು ಏನದ Na2CO3 reacts with HCl gives rise to NaCl plus H2O plus CO2 ಅದ ಹೌದಾ. ಸೊ ಇದು ಇಕ್ವೇಶನ್ ಬ್ಯಾಲೆನ್ಸ್ ಅದ ನೋಡ್ರಿ, ಚೆಕ್ ಮಾಡ್ರಿ. 2 Na ಅದಾವ ಹೌದಾ, ಇಲ್ಲಿ ಏನದ ಓನ್ಲಿ ಒಂದೇ Na ಐತಿ ಹೌದಾ. ಆಮೇಲೆ ಸಿ ಎಷ್ಟದ ಇಲ್ಲಿ 1 C ಅದ, ಇಲ್ಲೇ 1 C ಅದ. ಓಕೆ, ನೆಕ್ಸ್ಟ್ ಇಲ್ಲೇ ಓ ಎಷ್ಟದ ನೋಡ್ರಿ, ಇಲ್ಲಿ 3 O ಅದಾವ, ಇಲ್ಲಿನ 3 O ಅದಾವ ಹೌದಾ. ನೆಕ್ಸ್ಟ್ ಹೆಚ್ ಎಷ್ಟದಾವ, ಇಲ್ಲಿ ಓನ್ಲಿ 1 H ಅದ, ಇಲ್ಲಿ ಬಟ್ 2 H ಅದ. ಇಲ್ಲೇ Cl1 ಅದ, ಇಲ್ಲಿನ Cl1 ಅದ. ಬಟ್ ಹೆಚ್ಚು ಮತ್ತು Na ಏನಾಗಿಲ್ಲ, ಬ್ಯಾಲೆನ್ಸ್ ಆಗಿಲ್ಲ ಹೌದಾ. ಹೆಚ್ಚು ಮತ್ತೆ Na ಏನಾಗಿಲ್ಲ, ಬ್ಯಾಲೆನ್ಸ್ ಆಗಿಲ್ಲ ಹೌದಾ. ಇನ್ ಯಾವ ತರ ನಾವು ಮ್ಯಾಥಮೆಟಿಕಲ್ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಏನ್ ಮಾಡೋಣ, ನಾವು ವೇರಿಯಬಲ್ ತಗೋಣ, ಲೆಟ್ ಅಸ್ ಟೇಕ್ ಇಟ್ ಆಸ್ x ಅಂಡ್ y ಅಂತ ತಗೋಣ ಹೌದಾ. ಇಲ್ಲಿ ಹೌದಾ, x ಅಂಡ್ y ವೇರಿಯಬಲ್ ತಗೊಂಡಿ. ಸೊ ಇಲ್ಲೊಂದು ಬರ್ಬೇಕು, ಲೆಟ್ ಅಸ್ ಟೇಕ್ ಇಟ್ ಆಸ್ p ಹೌದಾ, p q ಅಂತ ತಗೊಂತೀನಿ ಹೌದಾ. ಸೊ ಓ ತಗೊಂಡ್ರೆ ಕನ್ಫ್ಯೂಸ್ ಆಗ್ತದೆ, ದೇರ್ಫೋರ್ ಐ ವಿಲ್ ಟೇಕ್ ಇಟ್ ಆಸ್ ಲೆಟ್ ಅಸ್ ಟೇಕ್ ಇಟ್ ಆಸ್ r. ಇದನ್ನ ನಾನು ವೇರಿಯಬಲ್ ನ ಸ್ಮಾಲ್ r ಅಂತ ತಗೊಂತೀನಿ ಹೌದಾ. ಸೊ ಇನ್ನ ಬ್ಯಾಲೆನ್ಸ್ ಮಾಡಿದ ಇಲ್ಲಿ ಏನೋ ಒಂದು ನಂಬರ್ ಬರ್ತದಲ್ಲ, ಅದನ್ನ ನಾನು ವೇರಿಯಬಲ್ ರೂಪದೊಳಗಡೆ ಬರ್ಕೊಂಡೆ ಹೌದಾ. ವೇರಿಯಬಲ್ ರೂಪದೊಳಗಡೆ ಬರ್ಕೊಂಡೆ. ನಾ ಈಗ ಏನ್ ಮಾಡ್ಬೇಕು, ಯಾವ್ಯಾವ ಎಲಿಮೆಂಟ್ ಅದಾವ ಇವನ್ನೆಲ್ಲಾನು ಬರ್ಕೊಂಡು ಹೌದಾ. ಯಾವ್ದಾವ್ದದ, ಎಣ್ಣೆ ಅದ, ಆಮೇಲೆ ಕಾರ್ಬನ್ ಅದ, ಆಕ್ಸಿಜನ್ ಅದ, ನೆಕ್ಸ್ಟ್ ಹೈಡ್ರೋಜನ್ ಅದ, Cl ಅದ ಹೌದಾ. ಯಾವ್ಯಾವ ಇನ್ವಾಲ್ವ್ ಆಗಲ್ಲ ಕೆಮಿಕಲ್ ರಿಯಾಕ್ಷನ್ ಒಳಗಡೆ ಅದನ್ನೆಲ್ಲ ನಾನು ಬರ್ಕೊಂಡೆ ಹೌದಾ. ಸೊ RHS ಮತ್ತೆ LHS ಒಳಗಡೆ ಎಷ್ಟೆಷ್ಟು ಎಲಿಮೆಂಟ್ ಅದಾವ ಅನ್ನೋದನ್ನ ನಾವೀಗ ಬರ್ಕೋಬೇಕು ಹೌದಾ. ಸೊ ನೆಕ್ಸ್ಟ್ ಇಲ್ಲಿ LHS ಒಳಗಡೆ ರೈಟ್ ಲೆಫ್ಟ್ ಹ್ಯಾಂಡ್ ಸೈಡ್ ದಾಗ ಎಷ್ಟು ಎಣ್ಣೆ ಅದ ನೋಡ್ರಿ, ಇಲ್ಲಿ ನಂಬರ್ 4 ಇತ್ತ, 4 into 2 ಎಣ್ಣೆ ಅಂತಿದ್ವಿ. ಸೊ ದಟ್ ಇಸ್ 8 ಎಣ್ಣೆ ಅಂತಿದ್ದಿಲ್ಲ. ಸೊ ಇಲ್ಲಿ ಏನದ x ಅದ, ಇಲ್ಲಿ 2 ಅದ, 2x ಹೌದಾ. ಎಷ್ಟು ಎಣ್ಣೆ ಅದಾವು, 2 into x ದಟ್ ನಂಬರ್ ಆಫ್ ಎಣ್ಣೆ ಅದ ಹೌದಾ. ಸೊ ಈ ಕಡೆ ಎಣ್ಣೆ ಮಾರ್ತದನ ಇಲ್ಲ, ಇಲ್ಲಿ ಎಷ್ಟು ಎಣ್ಣೆ ಅದ ನೋಡ್ರಿ, ಎಣ್ಣೆ ಏನದ ನಂಬರ್ ಆಫ್ ದಟ್ ಈಸ್ ಈಕ್ವಲ್ ಟು ಪಿ ಹೌದಾ. ಇಲ್ಲೇ 2 into x 2x ನಂಬರ್ ಆಫ್ ಎಣ್ಣೆ ಅದಾವು, ಇಲ್ಲೇ p ನಂಬರ್ ಆಫ್ ಎಣ್ಣೆ ಅದ ಹೌದಾ. ಮತ್ತೆ ಎಲ್ಲರ ಎಣ್ಣೆ ಅದಾನ ಇಲ್ಲ. ಸೊ 2x ಶುಡ್ ಬಿ ಈಕ್ವಲ್ ಟು p ಹೌದಾ. ಬ್ಯಾಲೆನ್ಸ್ ಆಗ್ಬೇಕಂದ್ರ 2 into x ಎಷ್ಟು ಬರುತ್ತಲ್ಲ ದಟ್ ಶುಡ್ ಬಿ ಈಕ್ವಲ್ ಟು p ನಂಬರ್ ಹೌದಾ. ನೆಕ್ಸ್ಟ್ ಇದೊಂದು ಇಕ್ವೇಶನ್ ಅಂತ ಹೌದಾ. ನೆಕ್ಸ್ಟ್ ಸಿ ನೋಡ್ರಿ, ಕಾರ್ಬನ್ ಇಲ್ಲಿ ಎಷ್ಟು ಅದಾವು, x ನಂಬರ್ ಆಫ್ ಕಾರ್ಬನ್ ಅದ ಹೌದಾ, x ನಂಬರ್ ಆಫ್ ಮತ್ತೇನಾರ ಅದನ ಇಲ್ಲಿ ನೋ. ಇಲ್ಲಿ ಎಷ್ಟು ಕಾರ್ಬನ್ ಅದ ನೋಡ್ರಿ, ಇಲ್ಲಿ r ನಂಬರ್ ಆಫ್ ಕಾರ್ಬನ್ ಅದ, ದಟ್ ಈಸ್ ಈಕ್ವಲ್ ಟು x is equal to r, x is equal to r. ಇದು ಎರಡನೇ ಇಕ್ವೇಶನ್. ನೆಕ್ಸ್ಟ್ ಆಕ್ಸಿಜನ್ ಎಷ್ಟು ಅದ ನೋಡ್ರಿ, ಇಲ್ಲಿ x ಅದ, 3 into x 3x ನಂಬರ್ ಆಫ್ ಆಕ್ಸಿಜನ್ಸ್ ಆರ್ ದೇರ್ ಹೌದಾ. ಮತ್ತೆ ಇಲ್ಲೆಲ್ಲರ ಆಕ್ಸಿಜನ್ ಅದನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋ. ಇಲ್ಲಿ ರೈಟ್ ಹ್ಯಾಂಡ್ ದಲ್ಲಿ ಎಷ್ಟು ಅದ ನೋಡ್ರಿ ಆಕ್ಸಿಜನ್, ಇಲ್ಲಿ q ನಂಬರ್ ಆಫ್ ಆಕ್ಸಿಜನ್ ಅದ ಪ್ಲಸ್ 2r ನಂಬರ್ ಆಫ್ ಆಕ್ಸಿಜನ್ ಅದ ಹೌದಾ. ಇಲ್ಲಿ r ಅದ, 2 into r 2r ನಂಬರ್ ಆಫ್ ಆಕ್ಸಿಜನ್ ದಟ್ ಈಸ್ ಈಕ್ವಲ್ ಟು q plus 2r ಹೌದಾ, q plus 2r. ನೆಕ್ಸ್ಟ್ ಯಾವ್ದು, ಹೆಚ್. ಇಲ್ಲಿ ಎಷ್ಟು ಹೆಚ್ಚ್ ಅದ ನೋಡ್ರಿ, y ನಂಬರ್ ಆಫ್ ಹೆಚ್ ಅದ ಹೌದಾ, ದಟ್ ಶುಡ್ ಬಿ ಈಕ್ವಲ್ ಟು ಇಲ್ಲಿ ಎಷ್ಟು ಹೆಚ್ಚ್ ಅದಾವು, 2 into q ನಂಬರ್ ಆಫ್ ಹೆಚ್ ಆರ್ ದೇರ್, 2 into q ನಂಬರ್ ಆಫ್ ಹೆಚ್ ಆರ್ ದೇರ್. ನೆಕ್ಸ್ಟ್ Cl ಎಷ್ಟು ಅದ ನೋಡ್ರಿ, y ನಂಬರ್ ಆಫ್ Cl ಅದಾವು, y ನಂಬರ್ ಆಫ್ Cl ಅದಾವು. ಇಲ್ಲಿ ಎಷ್ಟು Cl ಅದಾವು, p ನಂಬರ್ ಆಫ್ Cl ಅದಾವ, p ನಂಬರ್ ಆಫ್ Cl ಅದಾವ. ಸೊ y ಶುಡ್ ಬಿ ಈಕ್ವಲ್ ಟು p ಹೌದಾ, y ಶುಡ್ ಬಿ ಈಕ್ವಲ್ ಟು p. ಸೊ ನಮ್ಗೆ ಇಷ್ಟ ಏನ್ ಬಂದ, ಮ್ಯಾಥಮೆಟಿಕಲ್ ಇಕ್ವೇಶನ್ ಬಂದ ಹೌದಾ. ಸೊ ನಾವ್ ಈಗ ವ್ಯಾಲ್ಯೂ ಆಫ್ ಏನ್ ಮಾಡ್ಬೇಕು, ವ್ಯಾಲ್ಯೂ ಆಫ್ ಯಾವ್ದೋ ಒಂದ್ರದ ವೇರಿಯಬಲ್ ವ್ಯಾಲ್ಯೂ ಚೂಸ್ ಮಾಡಕ್ ಹೌದಾ. ನಾ ಇಲ್ಲಿ ನೋಡ್ರಿ x ಈಕ್ವಲ್ ಟು 1 ಚೂಸ್ ಮಾಡಿದಂದ್ರ p ಏನಾಗ್ತದ 2 ಆಗ್ತದೆ, p ಈಕ್ವಲ್ ಟು 2 ಆತಂದ್ರ y ಏನಾಗ್ತದೆ 2 ಆಗತ್ತೆ, y is equal to 2 ಆತಂದ್ರೆ q ಏನಾಗ್ತದ 1 ಆಗ್ತದೆ. ಸೊ ನಾವು ಇಲ್ಲೇ ಹುಷಾರಾಗಿ ನಾವು ವ್ಯಾಲ್ಯೂ ಆಫ್ ದಿ ವೇರಿಯಬಲ್ ನ ಚೂಸ್ ಮಾಡ್ಬೇಕು. ಸೊ ನಾ x is equal to 1 ತಗೊಂತೀನಿ ಹೌದಾ. x is equal to 1 ತಗೊಂಡಾಗ ಏನಾಗ್ತದೆ ನೋಡ್ರಿ, x is equal to 1 ತಗೊಂಡೆ ಅಂದ್ರ ಸೊ ಇದು ಆ LHS equal to RHS ನಮ್ದು ಇಲ್ಲಿ ಆಯ್ತು ಹೌದಾ. x is equal to 1 ತಗೊಂಡಪ್ಪ ಅಂದ್ರೆ x equal to 1 ತಗೊಂಡಂದ್ರ ನಮ್ದು ಏನಾಗ್ತದೆ 2 into 1 that is equal to p ಹೌದಾ. p equal to ಏನಾಗ್ತದೆ 2 ಆಗ್ತದೆ, p that is equal to 2. ನೆಕ್ಸ್ಟ್ x equal to 2 into 1 that is equal to p, 2 is equal to p ಆಗ್ತದೆ. ನೆಕ್ಸ್ಟ್ ಇಲ್ಲಿ ಹಾಕ್ಬೋದು ನಾನು y is equal to p ಐತಿ. ಸೊ y is equal to p ಅಂದ್ರೆ y is equal to 2 ಆಗ್ತದೆ, p is equal to 2 ಐತಿ. ಸೊ ಇನ್ ದ ಪ್ಲೇಸ್ ಆಫ್ p I have to 2, y is equal to 2 ಐತಿ. ನೆಕ್ಸ್ಟ್ x is equal to r ಐತಿ. ಸೊ ದೆನ್ r is equal to 1 ಐತಿ, r is equal to x, x ಅಂದ್ರೆ 1, r is equal to 1 ಐತಿ. ನೆಕ್ಸ್ಟ್ y is equal to 2q ಐತಿ, y is equal to 2q ಅದ,
ನಮ್ y ವ್ಯಾಲ್ಯೂ ಏನದ 2 ಅದ 2 is equal to 2q q should be q is equal to 2 to cancel that is 1 q equal to ಏನ್ ಬಂತ 1 ಬಂತ ನನ್ಗೆ x ಏನ್ ಬಂತ 1 ಬಂತ ಆಮೇಲೆ y ಏನ್ ಬಂತ 2 ಬಂತ ಆಮೇಲೆ p ಏನ್ ಬಂತ 2 ಬಂತ ನೆಕ್ಸ್ಟ್ q value is 1 and r value is 1 ಬಂತ ಹೌದಾ ಸೊ ಇದು ಅರ್ಥ ಆಯ್ತು ಅನ್ಕೊಂತೀನಿ ನೆಕ್ಸ್ಟ್ ಈಗ ಏನ್ ಮಾಡಕ್ ಬಂದಂತ ವ್ಯಾಲ್ಯೂ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು x ಏನದ 1 ಅದ ಹೌದಾ ಇಲ್ಲಿ 1 ಬರೀ ಅವಶ್ಯಕತೆ ಇಲ್ಲ ಹೌದಾ ನೆಕ್ಸ್ಟ್ y ಏನದ ನೋಡ್ರಿ 2 ಅದ ಹೌದಾ ಸೊ ನಾವು ಇನ್ ದ ಪ್ಲೇಸ್ ಆಫ್ y ಏನ್ ಬರೀಬೇಕು 2 ಬರೀಬೇಕು ನೆಕ್ಸ್ಟ್ ಇನ್ ದ ಪ್ಲೇಸ್ ಆಫ್ p equal to 2 ಅದ ಸೊ p ಜಾಗದಾಗ ಏನ್ ಬರೀಬೇಕು ನಾವು 2 ಬರೀಬೇಕು ನೆಕ್ಸ್ಟ್ ಇನ್ ದ ಪ್ಲೇಸ್ ಆಫ್ q ಏನದ ನೋಡ್ರಿ 1 ಅದ 1 ಬರೆಯೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇನ್ ದ ಪ್ಲೇಸ್ ಆಫ್ r ಏನದ 1 ಅದ ಸೊ 1 ಬರೆಯೋ ಅವಶ್ಯಕತೆ ಇಲ್ಲ ಸೊ ಈಗ ಚೆಕ್ ಮಾಡೋಣ ವೆದರ್ ದ ಇಕ್ವೇಶನ್ ಬ್ಯಾಲೆನ್ಸ್ ಐತಿ ಅಂತ ಹೇಳಿ ನೋಡ್ರಿ 2 ಎನ್ ಅದಾವ ಇಲ್ಲೇ 2 ಎನ್ ಐತಿ ಹೌದಾ ಎನ್ ಎ ಬ್ಯಾಲೆನ್ಸ್ ಐತಿ ಸಿ 1 ಅದ ಇಲ್ಲಿನ ಸಿ 1 ಅದ ಓಕೆ ಸಿ ನು ಬ್ಯಾಲೆನ್ಸ್ ಐತಿ ನೆಕ್ಸ್ಟ್ ಇಲ್ಲಿ ನೋಡ್ರಿ 3 ಓ ಅದ ಇಲ್ಲಿ ನೋಡ್ರಿ ಇಲ್ಲೇ 2 ಇಲ್ಲಿ 1 3 ಓ ಬ್ಯಾಲೆನ್ಸ್ ಐತಿ ಓ ಬ್ಯಾಲೆನ್ಸ್ ಐತಿ ನೆಕ್ಸ್ಟ್ 2 ಹೆಚ್ ಅದ ಹೌದಾ ಇಲ್ಲಿ ನೋಡ್ರಿ 2 ಹೆಚ್ ಅದ ಹೆಚ್ ನ ಬ್ಯಾಲೆನ್ಸ್ ಐತೆ ನೆಕ್ಸ್ಟ್ 2 ಸಿ ಎಲ್ ಅದ ಇಲ್ಲಿ 2 ಸಿ ಎಲ್ ಅದ ಹೌದಾ ಫಸ್ಟ್ ನಾವು ಕೊಟ್ಟಾಗ ಇಕ್ವೇಶನ್ ಎನ್ ಎ ಬ್ಯಾಲೆನ್ಸ್ ಇತ್ತನ ಇಲ್ಲ ಹೆಚ್ ನ ಬ್ಯಾಲೆನ್ಸ್ ಇದ್ದಿಲ್ಲ ಬಟ್ ಆಫ್ಟರ್ ದಿಸ್ ಏನೈತೆ ಎನ್ ಎ ನ ಬ್ಯಾಲೆನ್ಸ್ ಐತೆ ಹೆಚ್ ನ ಬ್ಯಾಲೆನ್ಸ್ ಐತೆ ಹೌದಾ ಸೊ ಬೈ ದಿಸ್ ಮೆಥಡ್ ವಿ ಗಾಟ್ ಬ್ಯಾಲೆನ್ಸ್ ಇಕ್ವೇಶನ್ ಹೌದಾ ನಾವೇನ್ ಮಾಡಿದ್ವಿ ಇಕ್ವೇಶನ್ ನ ಬ್ಯಾಲೆನ್ಸ್ ಮಾಡಿದ್ವಿ ಬೈ ಜಸ್ಟ್ ಯೂಸಿಂಗ್ ದಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಹೌದಾ ನಾವ್ ಇಲ್ಲಿ ಏನು ಮೆಟಲ್ ನಾನ್ ಮೆಟಲ್ ಯಾವ್ದೋ ಕಾನ್ಸೆಪ್ಟ್ ಯೂಸ್ ಮಾಡ್ಲಾರ್ದ ಜಸ್ಟ್ ಮ್ಯಾಥ್ಸ್ ಯೂಸ್ ಮಾಡ್ಕೊಂಡು ನಾವೊಂದು ಕೊಟ್ಟಂತಹ ಕೆಮಿಕಲ್ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಿದ್ವಿ ಹೌದಾ ಎನಿ ಡೌಟ್ ಇನ್ ದಿಸ್ ಯಾವ್ದಾದ್ರು ಡೌಟ್ ಇದ್ರೆ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾ ಅಥವಾ ನಿಮ್ದಾದ್ರೂ ಯಾವ್ದಾದ್ರು ಒಂದು ಕೆಮಿಕಲ್ ಇಕ್ವೇಶನ್ ಇದ್ರ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರಪ್ಪ ಅಂದ್ರ ನಾನು ಅದನ್ನ ನಿಮ್ಗ ಸಾಲ್ವ್ ಮಾಡಿ ಕಳಿಸ್ತೀನಿ ಥ್ಯಾಂಕ್ ಯು